ನಿಮಗೆ ವಿಶ್ವವಿಖ್ಯಾತ ನೃತ್ಯಪಟು ಮೈಕಲ್ ಜಾಕ್ಸನ್ ಗೊತ್ತಲ್ಲ? ಆತ 150 ವರ್ಷ ಬದುಕ್ತೇನೆ ಅಂತ ಸಾವಿಗೆ ಚಾಲೆಂಜ್ ಮಾಡಿದ್ರು. ಆದ್ರೆ ಕೊನೆಗೂ ಸಾವೇ ಗೆದ್ಬಿಡ್ತು. 50 ವರ್ಷ ವಯಸ್ಸಿನ ಮೈಕಲ್ ಜಾಕ್ಸನ್ ಶವವಾಗಿ ಮಲಗಿಬಿಟ್ರು. ನಿಜ ವೀಕ್ಷಕರೇ, ನಾನು ಮೈಕಲ್ ಜಾಕ್ಸನ್ ಅವರ ಅಪ್ಪಟ ಅಭಿಮಾನಿಯಾಗಿ ಈ ವಿಡಿಯೋನ ನಿಮ್ ಮುಂದೆ ತರ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೈಕಲ್ ಜಾಕ್ಸನ್ 150 ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಏನ್ ಗೊತ್ತಾ? ಅಚ್ಚರಿ ಆದ್ರೂ ಅದು ಸತ್ಯ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ ನಗರದ 12 ಜನ ವಿಶ್ವ ಪ್ರಸಿದ್ಧ ವೈದ್ಯರನ್ನ ಕೆಲಸಕ್ಕೆ ನೇಮಿಸ್ಕೊಂಡಿದ್ರು ಮೈಕಲ್ ಜಾಕ್ಸನ್ ಅವರು. ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ ಪರೀಕ್ಷೆ ಮಾಡ್ತಾ ಇದ್ರು. ಮೈಕಲ್ ಜಾಕ್ಸನ್ ಊಟ ಪ್ರತಿದಿನ ಲ್ಯಾಬೊರೇಟರಿಯಲ್ಲಿ ತಪಾಸಣೆ ಆದ ನಂತರ ಸೇವಿಸ್ತಾ ಇದ್ರು. 15 ಜನರನ್ನು ತನ್ನ ವ್ಯಾಯಾಮಕ್ಕೆ ಮತ್ತು ಇತರ ದಿನನಿತ್ಯದ ಕೆಲಸಗಳಿಗೆ ನೇಮಿಸಿಕೊಂಡಿದ್ರು. ಮಲಗುವ ಹಾಸಿಗೆಯಲ್ಲಿ ತಂತ್ರಜ್ಞಾನದ ಮೂಲಕ ಆಮ್ಲಜನಕನ ನಿಯಂತ್ರಣದ ವ್ಯವಸ್ಥೆ ಮಾಡಿಕೊಂಡಿದ್ರು ಮೈಕಲ್ ಜಾಕ್ಸನ್ ಅವರು. ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಎಂದು ದೇಹದ ಅಂಗಾಂಗ ದಾನ ಮಾಡುವವರನ್ನು ಅತಿ ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ರು ಎಂಬುದು ಒಂದು ಊಹಾಪೋಹದ ಮೂಲಗಳ ಹೇಳಿಕೆಯಾಗಿವೆ. ಆದ್ರೆ ಈ ಅಂಗಾಂಗ ದಾನಿಗಳ ಖರೀದಿ ಮೈಕಲ್ ಜಾಕ್ಸನ್ ಅವರು ಅಂಗಾಂಗಗಳನ್ನು ಅಥವಾ ದಾನಿಗಳನ್ನು ಖರೀದಿ ಮಾಡಿದ್ರು ಎಂಬುದು ಕೇವಲ ವದಂತಿ. ವೈದ್ಯಕೀಯ ಲೋಕದಲ್ಲಿ ಇದು ಕಾನೂನು ಬಾಹಿರ ಮತ್ತು ಅಸಾಧ್ಯವಾದ ಮಾತು ಅಂತ ಹೇಳಬಲ್ಲೆ. ಹಾಗೆ ಕಾರಣ ಇಷ್ಟೇ, 150 ವರ್ಷ ಬದುಕುವ ಕನಸು ಈ ಎಲ್ಲ ತಯಾರಿಗೆ ಕಾರಣವಾಗಿತ್ತು. 150 ವರ್ಷ ಬದುಕುವ ಸವಾಲು ಮೈಕಲ್ ಜಾಕ್ಸನ್ ಅವರ 150 ವರ್ಷ ಬದುಕುತ್ತೇನೆ ಎನ್ನುವ ಅಧಿಕೃತವಾದ ಹೇಳಿಕೆ ಎಲ್ಲಿಯೂ ನೀಡಿಲ್ಲ. ಇದಕ್ಕೆ ದಾಖಲೆಗಳು, ಸಾಕ್ಷಿ ಪುರಾವೆಗಳು ಯಾವುದೂ ಇಲ್ಲ. ಅವರು ಯಾವುದೇ ಸ್ಟೇಜ್ ಮೇಲೆ ಆಗ್ಲಿ, ಎಲ್ಲೇ ಆಗ್ಲಿ ನಾನು 150 ವರ್ಷ ಬದುಕಬೇಕು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಇದು ಅವರ ಚರ್ಮ ರೋಗದ ಸುಟ್ಟ ಗಾಯಗಳ ಚಿಕಿತ್ಸೆಗಾಗಿ ಮತ್ತು ಚರ್ಮದ ಕಾಂತಿಗಾಗಿ ಇತ್ತೇ ಹೊರತು ಯಾವುದೇ ಆಯಸ್ಸು ಹೆಚ್ಚಿಸಿಕೊಳ್ಳಲು ಈ ಆಮ್ಲಜನಕದ ಚೇಂಬರ್ ಅನ್ನ ಅವರು ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ. ಕಾಲದ ತೀರ್ಮಾನದ ಮುಂದೆ ಮೈಕಲ್ 150 ವರ್ಷ ಬದುಕುವ ಕನಸು ಕಮರಿ ಹೋಗ್ಬಿಟ್ಟಿತ್ತು. 25 ಜೂನ್ 2009 ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ 50ನೇ ವಯಸ್ಸಿನಲ್ಲಿ ಇಹಲೋಕನ ತ್ಯಜಿಸ್ತಾರೆ. ಸಾವಿಗೆ ಕಾರಣ ಮೈಕಲ್ ಜಾಕ್ಸನ್ ಅವರು ವಯಸ್ಸಾದ ಕಾರಣ ಅಥವಾ ಕಾಯಿಲೆಯಿಂದ ಸಾಯಲೇ ಇಲ್ಲ. ಅವರ ಮರಣಕ್ಕೆ ಪ್ರೋಪೋಲ್ ಎಂಬ ಪ್ರಬಲ ಅರವಳಿಕೆ ಮದ್ದಿನ ಅತಿಯಾದ ಸೇವನೆ ಕಾರಣ ಆಗಿರುತ್ತೆ. ಅವರ ವೈಯಕ್ತಿಕ ವೈದ್ಯರಾದ ಕಾರ್ನಾಡ್ ಮುರ್ರೆ ಅವರ ನಿರ್ಲಕ್ಷ್ಯದಿಂದ ಇದು ಸಂಭವಿಸಿತು ಎಂಬುದು ನ್ಯಾಯಾಲಯದಲ್ಲಿ ಸಾಬೀತು ಕೂಡ ಆಗುತ್ತೆ. 150 ವರ್ಷ ಬದುಕಬೇಕು ಎಂದು 25 ವರ್ಷಗಳ ತಯಾರಿ ಮಂಡಲಾಗುತ್ತೆ. 12 ಜನ ವಿಶ್ವ ಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾದ ವೈದ್ಯರು ಕೈ ಚೆಲ್ಲಿ ಕುಳಿತುಕೊಂತಾರೆ. ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರೋದೇ ಇಲ್ಲ. ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಆದ ಊಟ ಅಳಸು ಹೋಗ್ಬಿಟ್ಟಿರುತ್ತೆ. ಅಂಗಾಂಗ ದಾನ ಮಾಡುವವರು 15 ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸ್ತಾ ಇರ್ತಾರೆ. ಮೈಕಲ್ ಜಾಕ್ಸನ್ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತನ ಚಾಚಿದ್ರು. ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು, ನೊಂದವರಿಗೆ ಧ್ವನಿಯಾಗು. ಆದರೂ ವಿಧಿಯಾಟದ ಮುಂದೆ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗ್ಲೇ ಇಲ್ಲ ಮೈಕಲ್ ಜಾಕ್ಸನ್ ಅವರಿಗೆ. ಈ ಸತ್ಯ ಕಥೆಯ ಸಾರಾಂಶ ಇಷ್ಟೇ ಗುರು. ಹಣ, ಆಸ್ತಿ, ಅಂತಸ್ತು, ಅಹಂಕಾರ ಯಾವುದು ಶಾಶ್ವತವಲ್ಲ. ಮೈಕಲ್ ಸತ್ತಾಗ 20 ಮಿಲಿಯನ್ ಜನ ಲೈವ್ ನಲ್ಲಿ ಶವ ಸಂಸ್ಕಾರ ಮಾಡೋದನ್ನ ನೋಡಿದ್ರು. ಕಾರಣ ಆತನ ಸಾಧನೆ. ಆದ್ರೆ ಸಾವು ಎನ್ನುವುದು ನಿಶ್ಚಿತ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು, ನಿರ್ಗತಿಕರಿಗೆ ಕೈ ಹಿಡಿ,
ನೊಂದವರ ಧ್ವನಿಯಾಗು. ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡು. ಅದೇ ನಮ್ಮ ಸಾವಿನ ನಂತರ ಉಳಿಯುವುದು ನಮ್ಮ ಸಾಧನೆ ಮತ್ತು ಹೆಸರು ಮಾತ್ರ. ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ರು, ಎಷ್ಟೇ ಸಂಪತ್ತು ಗಳಿಸಿದ್ರು ಮಣ್ಣಲ್ಲಿ ಮಣ್ಣಾಗುವುದು ವಿಧಿಯಾಟ. ಸಾವಿನ ನಂತರ ನಮ್ಮೊಂದಿಗೆ ಬರುವುದು ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ನಾವು ಗಳಿಸಿದ ಹೆಸರು ಮಾತ್ರ. ಸೊ ಮೈಕಲ್ ಜಾಕ್ಸನ್ ಎಷ್ಟೆಲ್ಲ ಪ್ರಯತ್ನ ಪಟ್ರು 150 ವರ್ಷ ಬದುಕೋದಿಕ್ಕಾಗ್ಲಿಲ್ಲ. ಅದೇಲಿ ನೋಗ್ಲಿ 100 ವರ್ಷ ಕೂಡ ಬದುಕೋದಿಕ್ಕಾಗ್ಲಿಲ್ಲ. 50 ವರ್ಷಕ್ಕೆ ಕೊನೆಯಸನ್ನ ಎಳೆದು ಬಿಡ್ತಾರೆ. ಎಷ್ಟೆಲ್ಲ ವೈದ್ಯರು, ಎಷ್ಟೆಲ್ಲ ಎಕ್ವಿಪ್ಮೆಂಟ್ಸು, ಎಷ್ಟೆಲ್ಲ ಊಟದ ವ್ಯವಸ್ಥೆ, ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಆದ ನಂತರ ಊಟ ಮಾಡ್ತಾ ಇದ್ರು. ಒಳ್ಳೊಳ್ಳೆ ಮೆಡಿಸಿನ್, ಒಳ್ಳೊಳ್ಳೆ ಪ್ರಸಿದ್ಧ ಡಾಕ್ಟರ್ಸ್ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು. ಆದ್ರೂ ಅವರು ಬದುಕೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ವಿಧಿ ಆಟದ ಮುಂದೆ ಯಾರು ದೊಡ್ಡವನಲ್ಲ. ಸೊ ಎಷ್ಟೇ ಪ್ರಯತ್ನ ಪಟ್ರು ಅವರು 150 ವರ್ಷ ಅಲ್ಲ, 50 ವರ್ಷಕ್ಕೆ ಕೊನೆ ಎಳೆದು ಬಿಡ್ತಾರೆ. ಸೊ ಹಾಗಾಗಿ ಮೈಕಲ್ ಜಾಕ್ಸನ್ ಅವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅವರ ಪ್ರಾಣನ ಉಳಿಸ್ಕೊಳೋದಿಕ್ಕಾಗಲ್ಲ. ಅವರ ನೃತ್ಯ ಅಜರಾಮರ. ಇಂದಿಗೂ ಕೂಡ ಅವರ ಡ್ಯಾನ್ಸ್, ಅವರ ಆಟಿಟ್ಯೂಡ್ ನಿಜಕ್ಕೂ ಸೂಪರ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಂತ ಮೈಕಲ್ ಜಾಕ್ಸನ್ ಅವರು ವಿಶ್ವನೇ ಬೆರಗುಗೊಳ್ಳುವಂತೆ ಅವರು ಡ್ಯಾನ್ಸ್ ಅನ್ನ ಮಾಡ್ತಾರೆ, ಒಳ್ಳೆ ಹೆಸರನ್ನ ಮಾಡ್ತಾರೆ. ಸಾಕಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರನ್ನ ಫಾಲೋವರ್ಸ್ ಮಾಡ್ತಾರೆ. ಸೊ ತುಂಬಾನೇ ಅದ್ಭುತ ಡ್ಯಾನ್ಸರ್ ಆಗಿರ್ತಕ್ಕಂಥ ಮೈಕಲ್ ಜಾಕ್ಸನ್ ಅವರು ಈ ರೀತಿಯಾಗಿ ಅಸುನಿಗ್ತಾರೆ. ವೀಕ್ಷಕರೇ, ಇಷ್ಟೆಲ್ಲ ಏನೆಲ್ಲ ಮಾಡಿದ್ರು ಕೊನೆಗೆ ಅವ್ರಿಗೆ ಏನು ಸಿಗಲ್ಲ ಅನ್ನೋದು ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.